ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ಇವತ್ತು ನಾನು ನಿಮಗೆ ನೆನ್ನೆ ಕಟ್ಟಿಂಗ್ ಹಾಕಿದೆ ನೋಡಿ, ಬೋಟ್ ನೆಕ್ದು ಹಿಂದೆಗಡೆ ತ್ರಿಭುಜ ಡಿಸೈನಲ್ಲಿ ಒಂದು ಬೋಟ್ ನೆಕ್ ಕಟ್ಟಿಂಗ್ ಹಾಕಿದ್ನಲ್ಲ, ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನಿ ನಾನು ಇವತ್ತು ಬಾರ್ಡರ್ನ ನೆಕ್ಕಿಗೆ ಅಪ್ಲೈ ಮಾಡಿಕೊಂಡು ಯಾವ ರೀತಿ ಡಿಸೈನ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಹಾಗೆಯೇ ಫ್ರಂಟ್ಗೂ ಬಾರ್ಡರ್ ಕೇಳಿದ್ದಾರೆ. ಫ್ರಂಟ್ಗೆ ನಾರ್ಮಲಾಗೆ ಸೇಮ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಸೇರಿಸ್ಕೊಂಡ್ಬಿಡ್ತೀನಿ. ಅದೇ ಥರನೇ ಬಟ್ಟೆ ಸಿಕ್ಕಿದೆ ನನಗೆ. ಅದಕ್ಕೋಸ್ಕರ ಎಲ್ಲ ನೋಡಿಕೊಂಡು ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಯಾವ್ಯಾವುದು ಎಲ್ಲಿಗೆ ಸಿಕ್ಕಿದ್ರೆ ಒಳ್ಳೆಯದು ಅಂತ ನೋಡಿಕೊಂಡು ನೀಟಾಗಿ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಮೊದಲನೇ ಸಲ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್. ಹಾಗೆ ಇಷ್ಟ ಆದರೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿನಲ್ಲಿ ಕಲಿಯೋರಿದ್ದರೆ ಶೇರ್ ಮಾಡಿ. ಹಾಗೆಯೇ ಇಷ್ಟ ಆದರೆ ಕಮೆಂಟ್ ಹಾಕಿ ಫ್ರೆಂಡ್ಸ್. ನೋಡಿ, ಈಗ ನಾನು ಇದನ್ನೆಲ್ಲ ಒಂದು ಸಲ ಈ ಥರ ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಈಗ ನಾನು ಡಿಸೈನ್ಗೆ ಈ ಥರ ನೀವು ಬೇಕಿದ್ರೆ ಕ್ಯಾನ್ವಾಸ್ ಯೂಸ್ ಮಾಡ್ಕೊಳ್ಳಿ. ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ, ಆದರೆ ನನಗೆ ತಕ್ಷಣಕ್ಕೆ ಇವಾಗ ನಾನು ವೀಡಿಯೋಗೆ ತೋರಿಸ್ಬೇಕಾಗಿರೋದ್ರಿಂದ ಈಗ ನಾರ್ಮಲಾಗಿ ಮನೇಲಿ ಸ್ಟಿಚಿಂಗ್ ಮಾಡೋರು ಇರ್ತಾರೆ. ಅಂಗಡಿಗಳಲ್ಲೆಲ್ಲ ಕ್ಯಾನ್ವಾಸ್ ಬಳಸ್ತೀವಿ ನಾವು ಹೊಲಿಬೇಕಾದ್ರೂ ಮನೆಯಲ್ಲೂ ಸುಧಾ ಕ್ಯಾನ್ವಾಸ್ ಬಳಸ್ತೀನಿ. ಆದರೆ ಈಗ ಮನೆಗಳಲ್ಲಿ ಹೊಲಿತಿರ್ತಾರೆ ನೋಡಿ, ಅವ್ರಿಗೆ ಕ್ಯಾನ್ವಾಸೇ ಬೇಕು ಅಂತಂದರೆ ಆಗಲ್ಲ. ಅದಕ್ಕೋಸ್ಕರನೇ ಅವ್ರಿಗೆ ಸುಲಭ ಆಗಲಿ ಅಂತ ನಾನು ಲೈನಿಂಗ್ ಬಟ್ಟೆನಲ್ಲೇ ಡಿಸೈನ್ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ಈ ಬಾರ್ಡರು ನೀಟಾಗಿ ಸಿಗುತ್ತಾ ಅಂತ ಒಂದು ಸಲ ಚೆಕ್ ಮಾಡ್ಕೊತಾ ಇದ್ದೀನಿ ನಾನು. ಏನಪ್ಪ ಇವರು ಲೈನಿಂಗ್ ಬಟ್ಟೆನಲ್ಲೇ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರು, ಅದು ಬೇರೆ ಕಲರಲ್ಲಿ, ಆ ಥರ ಎಲ್ಲ ಏನು ಹೇಳ್ಬಿಡಿ. ಕಲಿಬೇಕಾದ್ರೆ ಯಾವುದಾದ್ರೂ ಸರಿಯೇ, ಕಲ್ತ್ಕೊಳ್ಳೋಕೆ ಯಾವುದಾದ್ರೇನು ಒಂದು ಈಸಿ ಮೆಥಡಲ್ಲಿ ಕಲ್ತ್ಕೋಬೋದು. ಕ್ಯಾನ್ವಾಸೇ ಬೇಕು, ಅದೇ ಬೇಕು, ಇದೇ ಬೇಕು ಅಂತ ಹೋದರೆ ಅದನ್ನು ಕಲಿಯೋಕ್ಕಾಗಲ್ಲ ನಾವು. ಇದರಲ್ಲಿ ಹೊಲ್ದು ಒಂದು ಸಲ ಟ್ರೈ ಮಾಡಿ ನೀವು, ಯಾವುದರಲ್ಲಿ ಲೈನಿಂಗ್ ಬಟ್ಟೆನಲ್ಲಿ ಹೊಲ್ದು ಟ್ರೈ ಮಾಡಿ. ಆನಂತರ ನಿಮಗೆ ಕ್ಯಾನ್ವಾಸಲ್ಲಿ ಆಟೋಮೆಟಿಕ್ಕಾಗಿ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ನಾವು ಆಲ್ರೆಡಿ ಅಂದರೆ ಕಸ್ಟಮರ್ಗೆಲ್ಲ ಕ್ಯಾನ್ವಾಸ್ ಹಾಕಿ ಹೊಲ್ದು ತೋರಿಸೋದು ಈ ಥರ ಡಿಸೈನ್ಗಳನ್ನ. ಆದರೆ ನಾನು ವೀಡಿಯೋಗೋಸ್ಕರ, ಈಗ ಕಲಿತಾ ಇರೋರಿಗೋಸ್ಕರ, ಮನೆಯಲ್ಲಿ ಸ್ಟಿಚಿಂಗ್ ಮಾಡ್ತಾರಲ್ಲ ಅವ್ರಿಗೋಸ್ಕರನೇ ನಾನು ಲೈನಿಂಗ್ ಬಟ್ಟೆ ಉಪಯೋಗಿಸ್ಕೊಂಡು ನಾನು ಸ್ಟಿಚಿಂಗ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಹಾಗೇ ಒಂದು ನನ್ನ ಮನಸ್ಸಿಗೆ ಅನ್ನಿಸ್ತು, ಬೇರೆ ಥರದ್ದೆಲ್ಲ ಯಾಕೆ, ಈ ಥರನೇ ಒಂದು ಓನಾಗಿ ಐಡಿಯಾ ಮಾಡ್ಕೊಳ್ಳೋಣ, ನೋಡೋಣ, ಈ ಥರ ಮಾಡೋಣ ಅಂತ ಮಾಡಿದೆ ನಾನು ಡಿಸೈನ್ಗೆ. ಅಂದರೆ ಇದು ಕ್ಯಾನ್ವಾಸ್ ಬದಲು ನಾನು ಲೈನಿಂಗ್ ಬಟ್ಟೆನ ಉಪಯೋಗಿಸಿದ್ದೀನಿ ಬೇರೆ ಬೇರೆ ಸಲ ಎಲ್ಲ. ಕ್ಯಾನ್ವಾಸ್ ಇಲ್ಲ ಅಂತ ಅಂದಾಗ ನಾನು ಲೈನಿಂಗು ಡಬಲ್ ಲೇಯರಲ್ಲಿ ಲೈನಿಂಗ್ ಹಾಕಿದ್ರು ಗ್ರಿಪ್ಪಾಗಿ ಸಿಗುತ್ತೆ, ನೋ ಪ್ರಾಬ್ಲಮ್, ತುಂಬ ಚೆನ್ನಾಗೇ ಬರುತ್ತೆ. ಆದರೆ ನಾನು ಈಗ ತೋರಿಸ್ತಾ ಇರೋದು ನಿಮಗೆ ಲೈನಿಂಗ್ ಬಟ್ಟೆನಲ್ಲಿ. ಅದು ನಿಮಗೆ ಕಾಣಿಸ್ಲಿ, ಚೆನ್ನಾಗೇ ಕಾಣಲಿ ಅಂತ ಅಂದ್ಬಿಟ್ಟೇ ನಾನು ಕಾಂಟ್ರಾಸ್ಟಲ್ಲಿ ತೊಗೊಂಡಿದ್ದೀನಿ. ನೋಡಿ, ಸೇಮ್ ನಾನೇನು ಲೈನಿಂಗಲ್ಲಿ ಬ್ಲೌಸ್ ಅಳತೆಗೆ ನಾನು ಮಾರ್ಕ್ ಹಾಕಿದೆ, ಅದೇ ಅಳತೆಗೆ ಮಾರ್ಕ್ ಹಾಕ್ಕೊಂಡು ನಾವು ನೀಟಾಗಿ ಒಂದು ಅರ್ಧ ಇಂಚು ಅಥವಾ 3/4 ಇಂಚು ಡಿಸೈನ್ ಬರಬೇಕು ನನಗೆ, ಅಷ್ಟೇ ಸಾಕು. ಆ ಥರ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು ನೀವು, ಕಟ್ಟಿಂಗಿಗೊಂದು ಸ್ಟಿಚಿಂಗಿಗೆ ಹೋಗುತ್ತೆ. ಹಾಗೆಯೇ ಆಚೆಗೆ ಬಿಟ್ಟಿರೋದೆಲ್ಲ ಉಲ್ಟಾ ಮಾಡಿದಾಗ ಮೇಲ್ಗಡೆ ಬಾರ್ಡರು ನೀಟಾಗಿ ಚೆನ್ನಾಗಿ ಒಂದು 3/4 ಅರ್ಧ ಇಂಚಲ್ಲಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಆ ಥರ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ಉದ್ದ ಇದೆಯಲ್ಲ, ಇದನ್ನು ಮಧ್ಯಕ್ಕೆ ಸೇರಿಸ್ಕೊಂಡೆ ನಾನು. ಸಮ ಇದೆಯಾ ಅಂತ ಒಂದು ಸಲ ತಿರ್ಗಾ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಸಮ ಬರೋ ಥರ ನೋಡಿಕೊಂಡು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಈಗ ಜಾಯಿಂಟ್ ಮಾಡ್ಕೊಂಡಾಗ ಡಬಲ್ ಆಗುತ್ತೆ, ಆಗ ಡಿಸೈನ್ಗೆ ಪರ್ಫೆಕ್ಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ನೋ ಪ್ರಾಬ್ಲಮ್. ಈ ಥರ ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ. ಇದೇ ಡಿಸೈನ್ಗೆ ಅಂತಲ್ಲ, ಬೇರೆ ಇನ್ಯಾವ ಡಿಸೈನ್ಗಾದರೂ ಈ ಥರ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಐರನ್ ಹಾಕ್ಕೋಬೇಕು, ಐರನ್ ಹಾಕ್ಕೊಂಡ್ರಂತೂ ತುಂಬ ಚೆನ್ನಾಗಿ ಬರುತ್ತೆ. ಕ್ಯಾನ್ವಾಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕ್ಯಾನ್ವಾಸಲ್ಲೇ ತೋರಿಸೋದು. ಆದರೆ ನಾನು ಲೈನಿಂಗ್ ಬಟ್ಟೆ ಕ್ಯಾನ್ವಾಸ್ ತರದೇ ಇರೋರು ಇರ್ತಾರೆ, ಕಲಿತಾ ಇರೋರು, ಮನೇಲಿ ಹೊಲಿತಾ ಇರೋರು ಎಲ್ಲರೂ ಇರ್ತಾರೆ ಈ ನನ್ನ ವೀಡಿಯೋ ನೋಡೋರು. ಅದಕ್ಕೋಸ್ಕರ ಅಯ್ಯೋ ಕ್ಯಾನ್ವಾಸ್ ತರೋಕ್ಕೆ ಹೋಗ್ಬೇಕಾ, ಎಲ್ಲಿ ಸಿಗುತ್ತೆ ಏನು ಅಂತೆಲ್ಲ ಅವ್ರು ತಲೆ ಕೆಡಿಸ್ಕೊಳ್ಳೋ ಬದಲು ಲೈನಿಂಗ್ ಬಟ್ಟೆನೇ ಹಾಕಿ ಅದರಲ್ಲೂ ಡಿಸೈನ್ ಮಾಡ್ಬೋದು. ಎಷ್ಟೊಂದು ಬ್ಲೌಸ್ಗೆಲ್ಲ ನಾನು ಆಲ್ರೆಡಿ ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ, ಮಾಡಿದ್ದೀನಿ. ನನಗೆ ಪರ್ಫೆಕ್ಟಾಗೆ ಅಂದರೆ ಒಬ್ಬೊಬ್ಬರು ನನ್ನ ದುಡ್ಡು ಹೆಂಗೆ ತೊಗೋತೀನಿ ಅದ್ರ ಮೇಲೆ ಹಾಕಿರ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಒಬ್ಬೊಬ್ಬರು ಮನೇಲಿ ಹೊಲಿತಾರೆ ಅಂತ ಅಂದ್ಬಿಟ್ಟು ದುಡ್ಡು ಕೊಡೋಕೆ ಹಿಂದೆ ಮುಂದೆ ನೋಡ್ತಾರಲ್ಲ, ಅಂಥವ್ರಿಗೆ ಈ ಥರ ಲೈನಿಂಗ್ ಬಟ್ಟೆಗಳನ್ನಲ್ಲೇ ಹಾಕೊಲಿಯೋದು. ನಾವು ಕ್ಯಾನ್ವಾಸ್ಗೆಲ್ಲ ಬಂಡವಾಳ ಹಾಕಿರ್ತೀವಿ, ಅದೆಲ್ಲ ಅವ್ರಿಗೆ ತಲೆಗೆ ಹೋಗಲ್ಲ. ಆಗ ನಾನು ಲೈನಿಂಗ್ ಬಟ್ಟೆನಲ್ಲೇ ಡಿಸೈನ್ ಮಾಡಿಕೊಟ್ಬಿಟ್ಟಿರ್ತೀನಿ. ಪರ್ಫೆಕ್ಟಾಗಿ ನಾವು ಹೇಳ್ದಷ್ಟು ದುಡ್ಡು ಕೊಡ್ತಾರಾ ಅವ್ರಿಗೆ, ಪ್ರತಿಯೊಂದೂ ಹಾಕಿ ನೀಟಾಗಿಯೇ ಹೊಲ್ಕೊಡ್ತೀನಿ. ಈಗ ನೋಡಿ, ಡಿಸೈನ್ ಕರೆಕ್ಟಾಗಿ ನೀಟಾಗಿ ನಾನು ಏನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಅದು ಕರೆಕ್ಟಾಗಿ ಕೂತ್ಕೋತಾ ಇದೆ. ಅದಕ್ಕೆ ನಾನು ಒಳಗಡೆ ಹೊಲಿಗೆ ಹಾಕ್ಕೊತಾ ಇಲ್ಲ, ಸುತ್ತ ರೌಂಡು ನಾನು ಕಟ್ಟಿಂಗ್ ಮಾಡಿದ್ದೀನಲ್ಲ ನೋಡ್ಕೊಳ್ಳಿ, ಸುತ್ತ
ಏನು ಡಿಸೈನ್ ಕಟ್ಟಿಂಗ್ ಮಾಡಿದ್ದೀನಿ ಅದಕ್ಕೆ ನಾನು 1/4 ಇಂಚ್ಗಿಂತ ಕಮ್ಮಿ ಬಟ್ಟೆ ಬಿಟ್ಟು ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಸುತ್ತ ಒಂದು ರೌಂಡ್ ಬರಬೇಕು. ನಾನು ನಿಮಗೆ ಇಲ್ಲಿ ಆಫ್ ತೋರಿಸ್ತಾ ಇದ್ದೀನಿ, ತಿರ್ಗಾ ಮತ್ತೆ ನಾನು ಪೂರ್ತಿ ಇನ್ನೂ ಒಂದು ಹೊಲಿಗೆ ಹಾಕ್ಕೊಂಡು ತೋರಿಸ್ತೀನಿ. ನೋಡಿ ಈ ಥರ ನೀಟಾಗೆ ಹೊಲಿಗೆ ಹಾಕ್ಕೋಬೇಕು. ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಎಲ್ಲ ನಾವು ಹೊಲಿಗೆ ಲೈನಿಂಗ್ ಬಟ್ಟೆ ಉಪಯೋಗಿಸ್ಕೊಂಡು ನಾವು ಡಿಸೈನ್ಗೆ ಜಾಯಿಂಟ್ ಮಾಡ್ಕೊಂಡು ಸೇರಿಸ್ತೀವಿ, ಚೆನ್ನಾಗಿ ಬರೋಲ್ಲ. ಆ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಇರೋಲ್ಲ, ಚೆನ್ನಾಗೇ ಬರುತ್ತೆ ಡಿಸೈನ್. ಈ ಥರ ಪೂರ್ತಿ ಈಗ ಏನಿದೆ ಪೂರ್ತಿ ನೆಕ್ಕಿಗೆಲ್ಲ ನಾನು ಈ ಥರ ನೆಕ್ ಡಿಸೈನ್ಗೆ ಹೊಲಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಇಲ್ಲಿ 1/4 ಇಂಚ್ಗಿಂತ ಕಮ್ಮಿ ಬಿಟ್ಟಿದ್ದೀನಿ ಅಷ್ಟೇ, ನಾನು ಜಾಸ್ತಿ ಬಿಟ್ಟಿಲ್ಲ. ಅದರಲ್ಲಿ ನನಗೆ ಡಿಸೈನು ಒಂದು 3/4 ಇಂಚು ಅಥವಾ ಅರ್ಧ ಇಂಚು ಕರೆಕ್ಟಾಗಿ ಕುತ್ಕೋಬೇಕು ಅಂತ ಅಂದ್ಬಿಟ್ಟೇ ನಾನು ಅಷ್ಟಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ದೊಡ್ಡದಾಗಿ ಬೇಕು ಅಂತ ಅಂದರೆ ದೊಡ್ಡದಾಗೆ ಲೈನಿಂಗ್ನ ಕಟ್ ಮಾಡ್ಕೊಳ್ಳಿ ಅಥವಾ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ಳಿ. ನಿಜ ಹೇಳಬೇಕು ಅಂತಂದರೆ ಒಬ್ಬೊಬ್ರಿಗೆ ಕ್ಯಾನ್ವಾಸ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ ಪಾಪಚ್ಚಿ, ಮನೇಲಿ ಹೊಲಿತಿರೋರಿಗೆ. ನಾರ್ಮಲಾಗಿ ಹೊಲಿತಿರ್ತಾರೆ ನೋಡಿ, ಈಗ ಕಲ್ತ್ಕೊಂಡು ಅಂಥವ್ರಿಗೆ ಗೊತ್ತೇ ಇರಲ್ಲ. ಅಂಥವ್ರಿಗೆಲ್ಲ ಈ ಥರ ಲೈನಿಂಗಲ್ಲೇ ಡಿಸೈನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಆಯಿತು. ಮಧ್ಯೆ ಇದು ಹೊಲಿಗೆ ಹಾಕೋಬಾರ್ದಾಗಿತ್ತು, ನಾನು ಹಾಕೋಬಿಟ್ಟೆ ನಿಮಗೆ ವೀಡಿಯೋದಲ್ಲಿ ತೋರಿಸ್ಬೇಕಾದ್ರೆ. ಹಾಗೆಯೇ ಸ್ಟಿಚ್ಚಿಂಗ್ ಮಾಡ್ತಾ ನಾನು ಯಾವುದೋ ಒಂದು ನೆನಪಲ್ಲಿ ಹೊಲಿಗೆ ಹಾಕೋಬಿಟ್ಟೆ. ದಯವಿಟ್ಟು ಯಾರೂ ಅದನ್ನು ಹೊಲಿಗೆ ಹಾಕೋಬೇಡಿ, ಉಲ್ಟಾ ಮಾಡಾದಮೇಲೆ ಹೊಲಿಗೆ ಹಾಕ್ಕೋಬೇಕು. ಈಗ ಸುತ್ತ ಏನಿದೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ನೋಡಿ ಇಲ್ಲಿ ಅಲ್ಲಿ ಮೂಲೆ ಇದೆಯಲ್ಲ ಅಲ್ಲೆಲ್ಲ ಸಣ್ಣದಾಗಿ ಸ್ವಲ್ಪ ಹಿಂಗೆ ಕಟ್ ಮಾಡ್ಕೊತಾ ಇದ್ದೀನಿ. ಮೂಲೆಗಳಲ್ಲೆಲ್ಲ ಡಿಸೈನ್ ಕರೆಕ್ಟಾಗಿ ಕುತ್ಕೋಬೇಕು, ಅದಕ್ಕೋಸ್ಕರ ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ ಈ ಥರ. ಈಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಆ ಹೊಲಿಗೆ ಬಿಚ್ಚುತ್ತಿದ್ದೀನಿ ನಾನು. ನೋಡಿ ಇಲ್ಲಿ ಈ ಥರ ಉಲ್ಟಾ ಮಾಡಿಕೊಂಡು ನೀಟಾಗಿ ಯಾವ ಮೂಲೆ ಕರೆಕ್ಟಾಗಿ ನೀಟಾಗಿ ಕೂತಿದೆ ಎಲ್ಲನೂ ಚೆಕ್ ಮಾಡ್ಕೋಬೇಕು. ಹಿಂಗೆ ಒಂದು ಸಲ ನಾವು ಇಲ್ವಾ ಸೂಜಿ ತೊಗೊಂಡು ಸೂಜಿಯಿಂದ ಆ ಮೂತಿನೆಲ್ಲ ತೊಗೊಂಡು ಈ ಥರ ಸ್ಟಿಚ್ ಮಾಡ್ಕೊಬೇಕು. ತುದಿನಲ್ಲಿ ಸ್ಟಿಚ್ ಮಾಡ್ಕೊಬೇಕು, ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಬೇಕು. ಲೈನಿಂಗ್ ಬಟ್ಟೆ ಮತ್ತು ನಾವು ಏನು ಬ್ಲೌಸ್ ಬಟ್ಟೆಗೆ ಅಟ್ಯಾಚ್ ಮಾಡಿದ್ದೀವೋ ಅದು ಕರೆಕ್ಟಾಗಿ ಕೂತ್ಕೋಬೇಕು. ಆ ಥರ ಸ್ಟಿಚ್ ಮಾಡ್ಕೊಂಬರ್ಬೇಕು ನಾವು. ಈ ಥರದ್ದೆಲ್ಲ ಟ್ರಿಕ್ಸ್ಗಳನ್ನೆಲ್ಲ ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿರುವಂಥ ಡಿಸೈನ್ಗಳನ್ನ ಮಾಡ್ಬೋದು ನಾವು ಟೈಲರ್ಗಳು. ನೋಡಿ ಇಲ್ಲಿ ಈ ಥರ ಪೂರ್ತಿ ಹೊಲಿಗೆ ಹಾಕ್ಕೊಂಡೆ ನಾನು. ಈಗ ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಕಟ್ ಮಾಡಿಕೊಂಡೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂತು ಅಂತ ಅಂದ್ಬಿಟ್ಟು. ಈಗ ನಾವು ನಾರ್ಮಲಾಗಿ ಬ್ಲೌಸ್ಗೆ ಯಾವ ಥರ ಲೈನಿಂಗ್ ಅಂಟಾಕ್ತೀವಿ ಅದೇ ಥರನೇ ಹೊಲಿಗೆ ಹಾಕ್ಕೋಬೇಕು, ಮತ್ತು ಉಲ್ಟಾ ಮಾಡಿ ಹೊಲಿಗೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಬೇಕು. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಪೂರ್ತಿ ಹೊಲಿಗೆ ಹಾಕ್ಕೋತಾ ಇದ್ದೀನಿ. ನಾನೇನು ಬಟ್ಟೆ ಡಿಸೈನ್ದೇನು ಕಟ್ ಮಾಡಿಲ್ಲ, ಅದೇನಿದೆ ಅಷ್ಟಕ್ಕೆ ಒಂದು 1/4 ಇಂಚು ಎಕ್ಸ್ಟ್ರಾ ಆ ಕಡೆಗೆ ಹೊಲಿಗೆ ಹಾಕ್ಕೊತಾ ಇದ್ದೀನಿ. ನಾನು ಮಾರ್ಕ್ ಮಾಡಿರೋದು ಕಟ್ಟಿಂಗ್ ಹೋಗುತ್ತೆ. ನಾನೆಲ್ಲ ಜಾಯಿಂಟ್ ಮಾಡಾದಮೇಲೆ ನಾನು ಏನು ಮಾರ್ಕ್ ಮಾಡಿದ್ದೀನಿ ಆ ಮಾರ್ಕ್ ಮೇಲೇ ಕಟ್ಟಿಂಗ್ ಹೋಗುತ್ತೆ. ಅದಕ್ಕೆ ಮಾರ್ಕಿಂದ ಆ ಕಡೆ ಒಂದು 1/4 ಇಂಚಿಗೆ ಒಳಗಡೆನೇ ನಾನು ಹೊಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಇದನ್ನು ಲೈನಿಂಗ್ ಉಲ್ಟಾ ಇದೆಯಲ್ಲ ಅಲ್ಲಿಗೆ ಜಾಯಿಂಟ್ ಮಾಡಬೇಕು. ಉಲ್ಟಾನೇ ಇಟ್ಕೊಂಡು ಜಾಯಿಂಟ್ ಮಾಡಬೇಕು. ಈ ಥರ ನೋಡ್ಕೊಳ್ಳಿ, ಇನ್ನೊಂದು ಸಲ ಕನ್ಫ್ಯೂಸ್ ಮಾಡ್ಕೊಬೇಡಿ. ನಾವು ಅಟ್ಯಾಚ್ ಮಾಡ್ತಾ ಇರೋದು ಈ ಥರ, ನಾವೇನು ಡಿಸೈನ್ಗೆ ಅಂತ ಅಂದ್ಬಿಟ್ಟು ಬಾರ್ಡರ್ನ ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಲೈನಿಂಗು ಮೇಲೆ ಬರೋ ಥರನೇ ಅದೇ ಥರನೇ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ, ಅಟ್ಯಾಚ್ ಮಾಡ್ಕೊಂಡಿದ್ದೀವಲ್ಲ ಅದೂ ಈ ಥರನೇ ಮೇಲೆ ಬರೋ ಥರನೇ ನಾವು ನೀಟಾಗಿ ಇಟ್ಕೊಂಡು ಮಾರ್ಕೆಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಬೇಕು. ನಾವು ಚೆಕ್ ಮಾಡಿಕೊಂಡು ಆಮೇಲೆ ಮಧ್ಯ ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕ್ಕೊಬಿಡಿ. ನಿಮಗೆ ಆ ಕಡೆ ಈ ಕಡೆ ಅಳ್ಳಾಡಲ್ಲ. ಕರೆಕ್ಟಾಗಿ ಚೆಕ್ ಮಾಡಿ. ನೋಡಿ ನಾನು ಮೇಲ್ಗಡೆದು ಕರೆಕ್ಟಾಗಿ ಕೂತಿರಲಿಲ್ಲ, ಮತ್ತೆ ಬಿಚ್ಕೊಂಡೆ. ಕರೆಕ್ಟಾಗಿ ಮಾರ್ಕೆಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಮಧ್ಯ ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಈ ಥರ. ಈಗ ನಾನು ಮೊದಲೇ ಹೇಳ್ದಂಗೆ ನಾನು ಏನು ಮಾರ್ಕ್ ಮಾಡಿದ್ದೀನಿ ನೋಡಿ ಬ್ಲೂ ಕಲರು, ಅದೇ ಮಾರ್ಕ್ ಮೇಲೆ ಈಗ ಹೊಲಿಗೆ ಹೋಗುತ್ತೆ. ನೋಡಿ ಸೇಮ್ ಅದೇ ಥರನೇ ಹೊಲಿಗೆ ಹೋಗ್ತಾಯಿದೆ.
ನಾವು ಏನು ಅಳತೆಗೆ ಮಾರ್ಕ್ ಹಾಕ್ಕೊಂಡಿರ್ತೀವಿ ನೆಕ್ಕನ್ನ, ಅದೇ ಅಳತೆಗೆ ನಾವು ಹೊಲಿಗೆ ಹಾಕ್ಕೋಬೇಕು. ಅದಕ್ಕೆ ಪಾಯಿಂಟ್ಸ್ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ನಾವು ಕರೆಕ್ಟಾಗಿ ಇಟ್ಕೋಬೇಕು. ಈ ಥರ ನಾವು ಡಿಸೈನ್ನ ಸ್ಟಿಚ್ ಮಾಡಬೇಕಾದ್ರೆ ನೋಡಿ ನೋಡಿ ಈಗ ಒಂಚೂರು ಎಲ್ಲೋ ಹೆಚ್ಚು ಕಮ್ಮಿ ಬಂದಿರುತ್ತಾ, ಆಗ ನಾನು ಮತ್ತೆ ಚೆಕ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊತೀನಿ. ಏನಾದರೂ ಒಂಚೂರು ಒಳಗಡೆ ಆಚೆ ಈಚೆ ಬಂದಿದ್ರೆ ಸೇಮ್ 3/4 ಇಂಚೆ ಬರಬೇಕು, ಇಲ್ಲ ಅರ್ಧ ಇಂಚೆ ಬರಬೇಕು ರೌಂಡ್ ಪೂರ್ತಿ. ಅದಕ್ಕೋಸ್ಕರ ನೋಡಿ ಮತ್ತೆ ಒಂದು ಹೊಲಿಗೆ ಹಾಕ್ಕೊತಾ ಇದ್ದೀನಿ ನಾನು. ಅಲ್ಲಿ ಸ್ವಲ್ಪ ಒಳಗಡೆ ಹೋದಂಗಾಗಿತ್ತು, ಅದಕ್ಕೋಸ್ಕರ. ಈಗ ನೋಡಿ ಸೇಮ್ ನಾವು ಹೆಂಗೆ ಕಟ್ ಮಾಡ್ತೀವಿ ಅದೇ ಥರನೇ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ಟಿಂಗ್ ಮಾಡಿಕೊಂಡು ನೀಟಾಗಿ ಉಲ್ಟಾ ಮಾಡ್ಕೋಬೇಕು. ತುಂಬಾ ಈಸಿ, ಕಲ್ತ್ಬಿಟ್ರಂತೂ ತುಂಬ ಈಸಿ. ಈ ಮೂಲೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ, ಇಲ್ಲಿ ನಾನು ಈ ಥರ ಮೂಲೆ ಕಟ್ಟಿಂಗ್ ಮಾಡಿಕೊಂಡೆ. ಹಾಗೆಯೇ ಒಂದು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈ ಮೂಲೆಗಳನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬೇಕು. ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಅದನ್ನು ನೀಟಾಗಿ ತೊಗೋಬೇಕು. ನೋಡಿದ್ರಲ್ಲ, ಇಲ್ಲೊಂಚೂರು ಹೆಚ್ಚು ಕಮ್ಮಿ ಆಗಿತ್ತು, ಅದನ್ನು ಸರಿ ಅಂದರೆ ಒಂಚೂರು ಒಳಗಡೆ ಆಚೆ ಈಚೆ ಹೋಗಿರುತ್ತೆ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನು ಆಗಿರಲ್ಲ. ಅದನ್ನು ನಾವು ನೋಡಿಕೊಂಡು ಸ್ಟಿಚ್ ಮಾಡ್ಕೊಬೇಕು. ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಈಗ ಹಾಗೆ ಉಲ್ಟಾ ಮಾಡ್ಕೊಂಡು ನೀವು ಒಂದು ಹೊಲಿಗೆ ಹಾಕ್ಕೊಳ್ಳಿ ಅಥವಾ ಸ್ಟಿಚ್ ಹಾಕ್ಕೊಂಡ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಐರನ್ ಮಾಡಿಕೊಟ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈಗ ತುದಿನಲ್ಲಿ ನಾನು ಫಸ್ಟು ಒಂದು ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಮೂತಿ ಡಿಸೈನ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಪಿನ್ನದಲ್ಲಿ ತೊಗೋಬೇಕು, ಈಚೆಗೆ ಬರೋ ಥರ. ಅಲ್ಲಿ ದಾರ ಕಟ್ತೀನಿ ನಾನು. ಬೋಟ್ ನೆಕ್ಕಲ್ಲಿ ಅವರು ಬಟನ್ ಬೇಡ ಅಂತ ಹೇಳಿದ್ದಾರೆ, ದಾರ ಕಟ್ಟಿ ಅಕ್ಕ ಅಂತ ಹೇಳಿದ್ದಾರೆ, ಅದಕ್ಕೆ ದಾರನೇ ಕಟ್ತೀನಿ ನಾನು. ನೋಡಿ ಈ ಥರ ಬಂತಾ. ಈಗ ತಿರ್ಗಾ ಮತ್ತೆ ಈ ಕಡೆ ಹೆಂಡಲ್ಲೊಂದು ಹೊಲಿಗೆ ಹಾಕ್ಕೊಬಿಡೋಣ. ಈ ಥರ ಪೂರ್ತಿ ಸ್ಟಿಚಿಂಗ್ ಮಾಡ್ಕೋಬೇಕು. ತುದಿನಲ್ಲೊಂದು ಹಾಗೆಯೇ ಉಲ್ಟಾ ಮಾಡಿ ಮಡ್ಚ್ಕೊಂಡಾಗ ಒಂದು ಹೊಲಿಗೆ ಹಾಕ್ಕೊಂಡ್ರೆ ಮುಗೀತು. ಅಂದರೆ ಇಲ್ಲಿ ನಮಗೆ ಹೆಚ್ಚಾಗಿ ಬಾರ್ಡರ್ ಸಿಕ್ಕಿದೆ, ಅದಕ್ಕೋಸ್ಕರ ಈ ಡಿಸೈನ್ ಮಾಡಿದ್ದೀನಿ. ಇಲ್ಲಾಂದರೆ ಈ ಥರ ಡಿಸೈನ್ ಮಾಡೋಕ್ಕಾಗಲ್ಲ, ಬೇರೆ ಥರ ಡಿಸೈನ್ ಮಾಡ್ಬೋದು ಅಷ್ಟೇ. ನಮಗೆ ಬಾರ್ಡರ್ ಎಷ್ಟಿದೆ ಅದರ ಮೇಲೆ ಡಿಪೆಂಡ್. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂತು ಅಂತ ಅಂದ್ಬಿಟ್ಟು, ತುಂಬ ಚೆನ್ನಾಗಿ ಬಂತು. ಬೇಕಿದ್ರೆ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ಮುಂದೆಗಡೆ ಡೈಮಂಡ್ ಕಟ್ಟಿಂಗ್ ಹೇಳ್ಕೊಟ್ಟಿದ್ದೀನಿ ನಾನಲ್ವಾ, ಆ ಡೈಮಂಡ್ ಕಟ್ಟಿಂಗ್ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದನ್ನು ನಾನು ಲೈನಿಂಗ್ನ ಡಬಲ್ ಲೈನಿಂಗ್ ಹಾಕಿನೇ ಮಾಡ್ತೀನಿ, ಕ್ಯಾನ್ವಾಸ್ ಹಾಕಲ್ಲ. ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋದು ಕ್ಯಾನ್ವಾಸ್ ಹಾಕ್ತೇನೆ ಯಾವ ರೀತಿ ಡಿಸೈನ್ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇರೋದು. ನೋಡಿ ಇಲ್ಲಿ ಈ ಥರ ನಾನು ಲೈನಿಂಗ್ ಹಾಕ್ಕೊಂಡಿದ್ದೀನಿ 2 ಸಲ. ನೀವು ಬೇಕಿದ್ರೆ ಆ ನೆಕ್ ಏನಿದೆ ಅದು ಕರೆಕ್ಟಾಗಿ ಕಟ್ಟಿಂಗ್ ಮಾಡಿಕೊಂಡು ಒಂದು ಸಲ ಹೊಲಿಗೆ ಹಾಕ್ಕೊಬಿಡಿ. ಈ ಥರ ಹಾಕ್ಕೊಂಡು ನಾರ್ಮಲಾಗಿ ಈಗ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಬ್ಲೌಸ್ ಪೀಸ್ ತೊಗೊಂಡು ಕರೆಕ್ಟಾಗಿ ಬಾರ್ಡರ್ ಬರುತ್ತೆ, ಮಧ್ಯಕ್ಕೇ ಬಾರ್ಡರ್ ಸಿಕ್ಕಿದೆ, ಏನೂ ನೋ ಪ್ರಾಬ್ಲಮ್. ನಾನೇನು ಡಿಸೈನ್ ಮಾಡೋ ಅವಶ್ಯಕತೆಯೇ ಇಲ್ಲ. ಇದನ್ನೇ ಇದೇ ಥರನೇ ನಾನು ಅಟ್ಯಾಚ್ ಮಾಡ್ತೀನಿ. ನೋಡಿ ಇಲ್ಲಿ ಡೈಮಂಡ್ ಶೇಪ್ ಅಂತೂ ತುಂಬ ಸುಲಭ. ಕ್ಯಾನ್ವಾಸ್ ಹಾಕಿದ್ರೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ನಾನು ಡಬಲ್ ಲೇಯರಲ್ಲಿ ಲೈನಿಂಗ್ ಹಾಕಿನಲ್ಲ, ಆ ಥರ ಹಾಕ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ನಾನು ಬೇಕಿದ್ರೆ ನಿಮಗೆ ಕ್ಯಾನ್ವಾಸ್ ಹಾಕಿ ಮಾಡೋದು ಒಳ್ಳೆ ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ ಯಾವ ಥರ ಅಂತ ಅಂದ್ಬಿಟ್ಟು. ಅದೇ ಥರನೇ ಬರುತ್ತೆ, ಅಂದರೆ ನಾವು ಸ್ಟಿಚಿಂಗ್ ಮಾಡೋದ್ರ ಮೇಲೆ ಡಿಪೆಂಡ್ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಈಗ ಮೂಲೆನ ನಾನು ಕಟ್ ಮಾಡಿಕೊಂಡೆ ಒಂದು ಸಲ. ಕಟ್ ಮಾಡಿಕೊಂಡು ನೋಡಿ ಇಲ್ಲಿ ಉಗುರಲ್ಲಿ ಸ್ವಲ್ಪ ಹಿಂಗೆ ನೀಟಾಗಿ ಹೇಳ್ಕೊತೀನಿ. ಅದಾದ ನಂತರ ಉಲ್ಟಾ ಮಾಡಿಕೊಂಡು ಹೊಲಿಗೆ ಹಾಕ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಅಂದ್ಬಿಟ್ಟು, ತುಂಬಾ ಚೆನ್ನಾಗಿ ಬಂತು. ಮುಂದೆಗಡೆ ಡಿಸೈನು ಅಷ್ಟೇ, ಹಿಂದೆಗಡೆ ಡಿಸೈನು ಅಷ್ಟೇ, ತುಂಬ ಚೆನ್ನಾಗಿ ಬಂತು. ಸ್ವಲ್ಪ ನಿಧಾನವಾಗಿ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ ನಾನು ಯಾವ ಥರ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ ಲೈನಿಂಗ್ನ. ಅದಾದ ನಂತರ ನಾನು ಬ್ಲೌಸ್ ಮೇಲೆ ಯಾವ ಥರ ಅಟ್ಯಾಚ್ ಮಾಡಿ ಉಲ್ಟಾ ಮಾಡಿಕೊಂಡೆ ಅನ್ನೋದೆಲ್ಲ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಸ್ವಲ್ಪ ನಿಧಾನವಾಗಿ ವಿಡಿಯೋ ನೋಡಿ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿ ಈಗ ನಾರ್ಮಲಾಗೆ ಫ್ರಂಟಲ್ಲಿ ಯಾವ ಥರ ಡಾಟ್ ಇಟ್ಕೊತೀವಿ ಆ ಥರ ಎಲ್ಲ ಡಾಟ್ ಇಟ್ಕೊಂಡು ಬೆಲ್ಟೆಲ್ಲ ಕೊಟ್ಕೊಂಡ್ರೆ ಫ್ರಂಟು ಮುಗೀತು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮೂಲೆ ಬಂತು ಅಂತ ಅಂದ್ಬಿಟ್ಟು. ಕ್ಯಾನ್ವಸಲ್ಲೂ ಇದೇ ಥರನೇ ಬರೋದು, ಲೈನಿಂಗಲ್ಲೂ ಇದೇ ಥರನೇ ಬರುತ್ತೆ. ಆದರೆ ನಾವು ಸ್ಟಿಚಿಂಗ್ ಮಾಡೋದ್ರ ಮೇಲೆ ಡಿಪೆಂಡು, ಮೊದಲೇ ಹೇಳ್ದಂಗೆ. ಸ್ವಲ್ಪ ಸೂಜಿ ಮೂತಿ ಗೇಟಾಗಿದೆ, ಬಟ್ಟೆ ಎಳಿತಾ ಇದೆ. ಫಸ್ಟು ಸೂಜಿ ಚೇಂಜ್ ಮಾಡಬೇಕು ನಾನು. ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದೇನೋ, ಬಟ್ಟೆ ಎಳಿತಾ ಇದೆ ಸ್ವಲ್ಪ.
ಈ ಥರ ಎಲ್ಲ ಬಟ್ಟೆ ಎಳಿ ಥರ ಆಗಿದ್ರೆ ಸೂಜಿ ಚೇಂಜ್ ಮಾಡಿ. ಅದೇ ಸೂಜಿನಲ್ಲೇ ಹೊಲಿದ್ರೆ ಬಟ್ಟೆ ಅಂತೂ ಹಾಳಾಗುತ್ತೆ. ಸೂಜಿ ಚೇಂಜ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿ. ನೋಡಿದ್ರಲ್ಲ, ಫ್ರಂಟೇ ನಿಮ್ಗೆ ತೋರಿಸೋ ಅವಶ್ಯಕತೆ ಇಲ್ಲ, ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ. ಬ್ಯಾಕು, ಫ್ರಂಟು, ಸ್ಲೀವು ಎಲ್ಲ ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ಹಾಕಿದ್ದೀನಿ. ಬೇಕಿರೋ ಒಂದ್ಸಲ ವೀಡಿಯೋ ನೋಡಿ. ಸೇಮ್ ಈ ಥರ ನಾನು ಮುಂದೆ ಎಲ್ಲ ಡಾಟ್ ಇಟ್ಕೊಂಡು ಬೆಲ್ಟ್ ಅಟ್ಯಾಚ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೋತೀನಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿದ್ರಲ್ಲ, ಇಷ್ಟು ಸುಲಭವಾಗಿ ನಾವು ಬೋಟ್ ನೆಕ್ಕಲ್ಲಿ ಫ್ರಂಟು ಡೈಮಂಡ್ ನೆಕ್ಕು ಹಾಗೆಯೇ ಹಿಂದೆಗಡೆ ತ್ರಿಭುಜ ನೆಕ್ನ ನಾವು ಇಷ್ಟು ಚೆನ್ನಾಗಿ ಡಿಸೈನ್ ಮಾಡ್ಕೋಬೋದು. ನೋಡಿ, ಮತ್ತೆ ನಿಮಗೆ ಫಿನಿಶಿಂಗ್ ಆದಮೇಲೆ ನಾನು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ, ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ. ಎಲ್ಲಿ ಏನು ರಿಂಕಲ್ಸ್ ಬಂದಿಲ್ಲ, ಏನು ಅಂದರೆ ಏನು ಒಂಚೂರು ಆಚೆ ಈಚೆ ಹೋಗಿಲ್ಲ. ಕರೆಕ್ಟಾಗಿ ಪಕ್ಕ ನಾನು ಯಾವ ಥರ ಕಟ್ಟಿಂಗ್ ಮಾಡಿ ಮಾರ್ಕ್ ಹಾಕಿದೆ ಅದೇ ಥರನೇ ಬಂದಿದೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಕಲಿತಾ ಇರುವಂಥವ್ರು ಹಾಗೆಯೇ ವಿಡಿಯೋ ನೋಡ್ತಾ ಇರೋರು ಸ್ಟಿಚಿಂಗ್ ಮಾಡ್ತಾಯಿದ್ರೆ ಕ್ಯಾನ್ವಾಸ್ ಇಲ್ಲದೇ ಲೈನಿಂಗ್ ಬಟ್ಟೆನಲ್ಲಿ ಯಾವ ಥರ ಡಿಸೈನ್ ಮಾಡೋದು ಅಂತ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.